ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ಅಮೆರಿಕದ ಸರ್ವಾಧಿಕಾರ ಧೋರಣೆಯನ್ನ ಖಂಡಿಸಿ ತುಮಕೂರಿನಲ್ಲಿ ಪ್ರತಿಭಟನೆ. ಜಗತ್ತಿನ ಸರ್ವಾಧಿಕಾರಿ ಸಾಮ್ರಾಜ್ಯಶಾಹಿಗಳು ಇತಿಹಾಸದಿಂದ ಪಾಠ ಕಲಿಯಬೇಕಾಗಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ನ ನಡೆಗೆ ಕಡಿವಾಣ ಹಾಕಲು ಜಗತ್ತಿನ ಪ್ರಜಾಪ್ರಭುತ್ವದ ದೇಶಗಳು ಯುದ್ಧ ವಿರೋಧಿ ನೀತಿಯನ್ನು, ಶಾಂತಿಯನ್ನು ಬಯಸುವ ಈ ಎಲ್ಲದರ ಮುಖ್ಯಸ್ಥರಾಗಿರುವ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಎಂದು ಪ್ರಗತಿಪರ ಚಿಂತಕರಾದ ಕೆ ದೊರೆರಾಜರವರು ತಿಳಿಸಿದರು. ಈ ಸಂದರ್ಭದಲ್ಲಿ ಪರಿಸರವಾದಿಗಳಾದ ಸಿ ಯತಿರಾಜರವರು ಮಾತನಾಡಿ, ಅಮೆರಿಕಕ್ಕೆ ವೆನಿಜುವೆಲ್ಲಾದ ಮೇಲಿನ ತೈಲದ ಪ್ರೀತಿಯಿಂದ ವೆನಿಜುವೆಲ್ಲಾದ ಅಧ್ಯಕ್ಷರನ್ನು ಅಪಹರಣ ಮಾಡಿದ್ದು ಶೀಘ್ರವೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಬಿ ಉಮೇಶ್ ರವರು ಮಾತನಾಡಿದರು. ನಂತರ ಸಿಪಿಐನ ಜಿಲ್ಲಾ ಕಾರ್ಯದರ್ಶಿಗಳಾದ ಗಿರೀಶ್ ರವರು ಮಾತನಾಡಿದರು ಮತ್ತು ಪ್ರತಿಭಟನೆಯ ನೇತೃತ್ವವನ್ನು ಎನ್ ಕೆ ಸುಬ್ರಹ್ಮಣ್ಯರವರು, ಕಂಬೇಗೌಡರು, ಮಂಜುಳಾರವರು ವಹಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಲೋಕೇಶ್, ಖಲೀಲ್, ರಂಗದಾಮಯ್ಯ, ಇಂತು, ರಾಮಕೃಷ್ಣ, ಜನವಾದಿ ಮಹಿಳಾ ಸಂಘಟನೆಯ ಕಲ್ಪನಾ, ಗೋವಿಂದರಾಜು, ರಮೇಶ್, ರವಿಶಂಕರ್, ಅರುಣ್ ಕುಮಾರ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಅದಕ್ಕೋಸ್ಕರನೇ ಅವರು ಮಂದ್ರೋ ಡಾಕ್ಟ್ರಿನ್ 1829ರಲ್ಲಿ ಜಾರಿಯಾದಂಥ ಮಂದ್ರೋ ಡಾಕ್ಟ್ರಿನ್ ಇದೆಯಲ್ಲ, ಅದನ್ನು ಡೊಂಗ್ರೋ ಡಾಕ್ಟ್ರಿನ್ ಥರ ಮಾಡಿಕೊಂಡು ಈ ಜಾರಿ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಇದು ಅತ್ಯಂತ ಖಂಡನಾರ್ಹವಾದಂಥದ್ದು. ಇದನ್ನು ಎಲ್ಲ ದೇಶಗಳು ಕೂಡ ಖಂಡಿಸಬೇಕು. ಮತ್ತು ಈಗಾಗಲೇ ನಮ್ಮ ಗೆಳೆಯರು ಮಾತಾಡ್ದಂಗೆ ಈ ಒಂದು ಕೆಲಸದೊಳಗಡೆ ಭಾಳ ಪ್ರಮುಖವಾಗಿ ಆಗಬೇಕಾಗಿರೋದು ಏನು ಅಂದರೆ, ವೆನಿಜುವೆಲಾದ ಅಧ್ಯಕ್ಷನನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು. ಅಲ್ಲಿ ಒಂದು ಕೈಗೊಂಬೆ ಸರ್ಕಾರ ಇಕ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಕೈಗೊಂಬೆ ಸರ್ಕಾರಗಳನ್ನ ಇಕ್ಕೊಂಡು ಡೈಸಿ ರೋಡ್ರಿಗ್ಸ್ ಅಂತ ಹೇಳಿ ಯಾವನ್ನೋ ಒಬ್ಬನ್ನ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಈ ಡೈಸಿ ರೋಡ್ರಿಗ್ಸ್ ವೆನಿಜುವೆಲಾದ ಹಿತಾಸಕ್ತಿಯನ್ನು ಕಾಪಾಡೋದಾಗಬೇಕು. ಅದು ಬಿಟ್ಬಿಟ್ಟು ಅಮೇರಿಕಾದ ಕೈಗೊಂಬೆ ಆಗಬಾರ್ದು. ಈ ಥರದ ಇವುಗಳನ್ನು ಮಾಡಲಿಕ್ಕೋಸ್ಕರನೇ ನಾವು ಇವತ್ತು ದೊಡ್ಡ ರೀತಿಯೊಳಗೆ ಪ್ರತಿಭಟನೆ ಮಾಡಬೇಕು. ಆಮೇಲೆ ಇವತ್ತು ಎಲ್ಲ ಕಡೆಗೂ ಭಾಳ ದೊಡ್ಡ ರೀತಿ ಒಳಗಡೆ ತಂತ್ರಜ್ಞಾನ ಇದಾಗ್ತಾ ಇದೆ. ಭಾಳ ಪ್ರಿಸಿಷನ್ದು ಟಾರ್ಗೆಟ್ಸ್ ನೋಡಿ. ರಾತ್ರಿ 2 ಗಂಟೆ ಒಳಗೆ ಹೋಗಿ ಕಳ್ಳರ ಥರ ದೇಶದೊಳಗಡೆ ನುಸುಳಿ ಅವರ ಅಧ್ಯಕ್ಷರನ್ನು ಸೆರೆ ಹಿಡ್ಕೊಂಡು ತಗೊಂಬರುವಂಥ ಒಂದು ನೀಚ ಕಾರ್ಯವನ್ನು ಡೊನಾಲ್ಡ್ ಟ್ರಂಪ್ ಅವರು ಅವರ ಡೊಂಗ್ರೋ ಡಾಕ್ಟ್ರಿನ್ ಮೂಲಕ ಮಾಡಿದ್ದಾರೆ. ಇದನ್ನು ನಾವೆಲ್ಲ ಖಂಡಿಸ್ತೀವಿ ಅಂತ ಹೇಳ್ತಾ, ರಾಷ್ಟ್ರಗಳು ಮತ್ತು ಯುದ್ಧ ವಿರೋಧಿ ಶಾಂತಿ ಬದುಕನ್ನು ಇಷ್ಟಪಡುವಂಥ ರಾಷ್ಟ್ರಗಳು ಎಲ್ಲದರ ನೇತೃತ್ವ ವಹಿಸಿರುವಂಥ ವಿಶ್ವಸಂಸ್ಥೆ ಈ ಪ್ರಕರಣದಲ್ಲಿ ಇಂಟರ್ಫಿಯರ್ ಆಗಬೇಕು. ಆಗಿ ವೆನಿಜುವೆಲಾಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ವೆನಿಜುವೆಲಾದ ಅಧ್ಯಕ್ಷರನ್ನು, ಆಯ್ಕೆಯಾದ ಅಧ್ಯಕ್ಷರನ್ನು ಅಪಹರಣ ಮಾಡೋದು ಅಂದರೆ ಅತ್ಯಂತ ನಾಚಿಕೆಗೇಡು ಮತ್ತು ಅದು ಒಂದು ಗೂಂಡಾಗಿರಿಯ ಪ್ರವೃತ್ತಿ. ಈ ನಡೆ ಈ ದೊಡ್ಡ ರಾಷ್ಟ್ರ ಅಂತ ಹೇಳಿ ಬಿಂಬಿಸ್ಕೊಳ್ಳೋಕ್ಕೆ ಹೋಗಿರುವಂಥ ಈ ಶಸ್ತ್ರಾಸ್ತ್ರಗಳ ಮಾರಾಟಗಾರರಾದಂಥ ಟ್ರಂಪ್ ರವರು, ಯುದ್ಧ ಪ್ರೇಮಿಯಾದ ಈ ಟ್ರಂಪ್ ರವರು ಮನುಷ್ಯರಾಗಬೇಕು. ಈ ಯುದ್ಧಕೋರ ನೀತಿಯನ್ನು, ಸಾಮ್ರಾಜ್ಯಶಾಹಿ ನೀತಿಯನ್ನು ಬದಲಾಯಿಸ್ಕೊಂಡು ಬೇರೆ ರಾಷ್ಟ್ರಗಳು ಬದುಕುವಂಥ ಒಂದು ಸಮಾನ ಅವಕಾಶ, ಸಮಾನತೆ, ಸಾರ್ವಭೌಮ ರಾಷ್ಟ್ರಗಳಿಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವಿಸುವಂಥ ನಡೆಯನ್ನು ನಡಿಬೇಕು. ಇಂಥ ನಡೆ ಆಗಲಿ ಅಂತ ಹೇಳಿ ನಾವೆಲ್ಲ ಒಕ್ಕೂರಲಿಂದ ಹೇಳ್ತಾ, ಭಾರತ ಪ್ರಜಾಪ್ರಭುತ್ವ ಪ್ರೇಮಿ, ಭಾರತ ಶಾಂತಿ ಪ್ರತಿಪಾದನೆ ಮಾಡುವಂಥದ್ದು, ಭಾರತ ಯುದ್ಧಕೋರ ನೀತಿಯ ವಿರುದ್ಧ ಇರುವಂಥದ್ದು. ನಾವು ಈ ವೆನಿಜುವೆಲಾ ರಾಷ್ಟ್ರಗಳ ಜೊತೆ ನಿಲ್ತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಅಮೆರಿಕ ಮಾತು ಕೇಳಲಿಲ್ಲ ಅಂದ್ರೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಟ್ರಂಪ್ ನಡ್ಕೊಂತ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿದೀವಿ, ಇರಾಕ್ ಮೇಲೆ ದಾಳಿ ಆದಾಗ ಆಗಿರ್ಬೋದು, ಸದ್ದಾಂ ಹುಸೇನ್ ನಿಮ್ಮನ್ನ ವಿರೋಧಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಒಂದು ಏನು ಭಯೋತ್ಪಾದಕ ಅನ್ನೋ ನಿಟ್ಟಿನಲ್ಲಿ ಚಿತ್ರಿಸಿದ್ರು, ಅವ್ರ ದೇಶಕ್ಕೆ ಹೋದ್ರು. ಪರಿಸ್ಥಿತಿ ಏನಾಯ್ತು ಅಂತ ಮುಂದೆ ಗೊತ್ತಿದೆ. ಗಡಾಫಿನ ಹಂಗೆ ಮಾಡಿದ್ರು. ಅಮೆರಿಕ ಒಂದೇ ನೀತಿ ಅನುಸರಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ತಮ್ಮ ಯುದ್ಧದ ಅಸ್ತ್ರಗಳನ್ನ ಸೇಲ್ ಮಾಡ್ಕೋಬೇಕು, ನನ್ನ ದೇಶಕ್ಕೆ ಒಂದು ಪ್ರಪಂಚಕ್ಕೆ ದೊಡ್ಡಣ್ಣ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ಎಲ್ಲ ಇಂಥ ತನ್ನ ವಿರೋಧಿಸಿದ್ರೆ ಅಥವಾ ನಾವು ಮಾತಾಡಬೇಡಿ ಅನ್ನೋದನ್ನ ಈ ಮೂಲಕ ಟ್ರಂಪ್ ಏನು ಎಲ್ಲ ಪ್ರಪಂಚದ ಜನತೆಗೆ ಎಚ್ಚರಿಕೆ ನೀಡುವ ನಿಟ್ಟಿನಲ್ಲಿ
ಮಾಡಬೇಕಾಗಿದೆ ಸ್ನೇಹಿತರೆ. ಈ ದಿಕ್ಕಲ್ಲಿ ಒಂದು ನಮ್ಮ ದೇಶದ ಜನ ಈಗಾಗಲೇ ನಿಮಗೆ ಸಾಕಷ್ಟು ಜನ ಹೇಳಿದ್ದಾರೆ, ನಾವು ಶಾಂತಿನ ಬಯಸಂತರು. ಇವತ್ತು ದೇಶಕ್ಕೆ, ಪ್ರಪಂಚಕ್ಕೆ, ಎಲ್ಲ ದೇಶಗಳಲ್ಲಿ ನೋಡ್ತಾ ಇದ್ದೀವಿ ನಾವು, ನಿರುದ್ಯೋಗದಿಂದಾಗಿ ಯುವಕರು ಬೀದಿಗಿಳಿತಾ ಇದ್ದಾರೆ, ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಜನ ಹಸಿವಿನಿಂದ ಸಾಯ್ತಾ ಇದ್ದಾರೆ. ಇದು ಈ ದೊಡ್ಡಣ್ಣನ್ ಕಾಣಿಸ್ತಾ ಇಲ್ಲ.